ವಾಸು ಹ್ಯಾಸ್ ರೈಟ್ಲಿ ಸೆಡ್. ಅಂದರೆ ಈ ಟೀಮ್ ಭಾಳ ಚೆನ್ನಾಗಿ ಇಡೀ ಏನೇನು ಹೇಳಬೇಕು ಹೇಳ್ಕೊಟ್ಟಿದೆ. ಅಂದರೆ ಪ್ರತಿಯೊಬ್ಬರು ಬೇರೆ ಬೇರೆದನ್ನು ಹೇಳಿದ್ದೀರಿ. ನಾವು ಇವತ್ತೊಂದು ಲೇಖನ ಬರೆದಿದ್ವಿ ಕನ್ನಡಪ್ರಭದಲ್ಲಿ. ಅಂದರೆ 2025ರಲ್ಲಿ ಮಾಡಿದ 10 ತಪ್ಪುಗಳನ್ನು 26ರಲ್ಲಿ ಮಾಡಬೇಡಿ. ಅದರಲ್ಲಿ ಒಂದು ಏನಂದರೆ ಟೀಸರ್ ರಿಲೀಸಿಂದ ಹಿಡಿದು ಫಿಲ್ಮ್ ರಿಲೀಸ್ವರೆಗೆ ಒಂದೇ ಮಾತಾಡೋದು ಇಲ್ಲ. ಅಂದರೆ ಏನು ಸಿನಿಮಾದ ಬಗ್ಗೆ ಬರೆಯೋದಕ್ಕೆ ಹೊಸದೇನೂ ಇಲ್ಲದಂತೆ ಮಾಡೋದು. ಬಟ್ ನೀವು ಹೊಸ ಪ್ರೆಸ್ ಮೀಟಲ್ಲೇ ಭಾಳ ಚೆನ್ನಾಗಿ ಮಾತಾಡಿದ್ದೀವಿ. ನಾನು ಒಂದು ನಿರ್ಧಾರ ಮಾಡಿಬಿಟ್ಟಿದ್ದೆ ಈ ವರ್ಷ 2026 ರೆಸಲ್ಯೂಷನ್ ಅನ್ನು ಮಾಡಿದ್ದು, ಅದನ್ನು ಬ್ರೇಕ್ ಮಾಡಿದ್ದೀರಿ ನೀವು. ಏನಂದರೆ ಯಾವುದೇ ಸಿನಿಮಾ ಕಾರ್ಯಕ್ರಮಗಳಿಗೆ ಬರುವುದಿಲ್ಲ ಅಂತ. ಅದಕ್ಕೊಂದು ಕಾರಣ ಇತ್ತು. ಯಾವಾಗ ಈ ಚಿತ್ರರಂಗ ಒಬ್ಬ ರಿವ್ಯೂ ಮಾಡುವವನನ್ನು ನೀನು ಕೆಟ್ಟದಾಗಿ ರಿವ್ಯೂ ಬರೀಬೇಡ ಅಂತ ಹೇಳ್ತಾನೆ, ಅದಕ್ಕಿಂತ ದೊಡ್ಡ ಏನೋ ಅವಮಾನ ಮತ್ತೊಂದಿಲ್ಲ. ಯಾರೇ ಒಬ್ಬ ಪ್ರೇಕ್ಷಕನಿಗೆ ಅವನ 200 ರೂಪಾಯಿ 400 ರೂಪಾಯಿ ಕೊಟ್ಟು ಸಿನಿಮಾ ನೋಡ್ತಾನೆ, ಅವನಿಗೆ ತನ್ನ ಅಭಿಪ್ರಾಯ ಹೇಳಲಿಕ್ಕೆ ಹಕ್ಕಿಲ್ಲ ಅಂತ ಹೇಳುವ ಒಂದು ಸ್ಟೇ ಆರ್ಡ್ರನ್ನು ಕೋರ್ಟಿನ ತಂದ ಮೇಲೆ ಅಂಥ ಸಿನಿಮಾಗಳನ್ನ ನೋಡಬಾರ್ದು ಅಂತ ನಾನು ತೀರ್ಮಾನ ಮಾಡಿದ್ದೆ. ಆಮೇಲೆ ಬರಬಾರ್ದು ಅಂತ ತೀರ್ಮಾನ ಮಾಡಿದ್ದೆ. ಬಟ್ ಇವರು ಬಂದು ನನಗೆ ಒಂದು ಬಹಳ ಅದ್ಭುತವಾದ ಕತೆ ಹೇಳಿದರು, ಅವ್ರ ಜೀವನದ ಕತೆ. ಇವ್ರು ಯಾಕೆ ನಾನು ಈ ಸಿನಿಮಾ ಮಾಡಿದೆ, ಕೋವಿಡ್ ಅವಧಿಯಲ್ಲಿ ಹೇಗೆ ಇವರು ಒಂದು ಸಾವಿನ ಅಂಚಿಗೆ ಹೋಗಿ ವಾಪಸ್ ಬಂದರು, ಆ ಕಥೆಯನ್ನು ಹೇಳಿದ ನಂತರ ಎರಡನೇದು BV ಕಾರಂತರಿಗೆ ಭಾಳ ಅವ್ರ ಜೊತೆಗೆ ಕೆಲಸ ಮಾಡಿದವರು. ಈ 2 ಕಾರಣಕ್ಕೆ ನನಗೆ ಇಷ್ಟವಾಯಿತು. ಆಮೇಲೆ ಟೀಸರ್ ನೋಡೋಣ ಅಂದರೆ ಟೀಸರ್ ನೋಡಿದರೆ ಚೆನ್ನಾಗಿ ಮಾಡಿದ್ದಾರೆ, ಫಸ್ಟ್ ಸಿನಿಮಾ ಅಂತ ಅನಿಸಲ್ಲ. ಆಮೇಲೆ ಅವ್ರು ಹೇಳ್ತಾರೆ ಡೆಪ್ತ್ ಅಂತ ಪದ ಭಾಳ ಸಲ ಬಳಸಿದೆ ಅಂತ. ಅದು ಬಳಸದೆ ಬೇರೆ ಪದ ಬಳಸೋಕ್ಕೆ ಸಾಧ್ಯನೇ ಇಲ್ಲ, ಡೆಪ್ತ್ ಇದೆ ಅದು. ಅಷ್ಟು ಚೆನ್ನಾಗಿ ಮಾಡಿದ್ದೀರಿ. ನೀವು ಬೆಳೆಯುವವರು, ನಾವು ಅಳೆಯುವವರು. ಅದರಿಂದ ನೀವು ಮಾತಾಡೋದು ಮುಖ್ಯ ಅಂತ ನಾನು ನಿಮ್ಮನ್ನು ಮೊದಲು ಮಾತಾಡಲಿಕ್ಕೆ ಹೇಳಿದೆ. ಯಾಕಂದರೆ ನಿಮ್ಮ ಅನುಭವಗಳು ಒಂದು ಪತ್ರಿಕೆಯಲ್ಲಿ ದಾಖಲಾಗಬೇಕು. ಬಟ್ ಈ ಸಿನಿಮಾ ನನಗೆ ನೋಡಿದಾಗ ಅನಿಸಿದ್ದೇನೆಂದರೆ 2026ರಲ್ಲಿ ಬರುವಂಥ ಮೊದಲ ಸಿನಿಮಾಗಳಲ್ಲಿ ಇದು ನಿಜವಾಗಲೂ ಗಟ್ಟಿಯಾಗಿ ಒಂದು ಕಡೆ ನಿಲ್ಲುವಂಥ ಸಿನಿಮಾ ಇದು. ಇಲ್ಲಿ ನನಗೆ ಹರಿಣಿಯವರು ಬಂದಾಗ ಹೇಳಿದರು, ಹರಿಣಿಯವರು ಸುಳ್ಳು ಹೇಳಲ್ಲ, ಬಂದಾಗ ನನ್ನ ಹತ್ರ ಹೇಳಿದ್ರು ಭಾಳ ಒಳ್ಳೆಯ ಸಿನಿಮಾ ಸರ್ ಇದು, ಆ್ಯಕ್ಟ್ ಮಾಡಿದ್ದಕ್ಕೆ ಸಂತೋಷವಾಯಿತು ಅಂತ. ಸಂತೋಷ ಅವರ ಕಣ್ಣಲ್ಲಿ ಕೂಡ ಕಾಣ್ತಾ ಇತ್ತು. ಆದರೆ ಒಬ್ಬ ಕಲಾವಿದ ತನ್ನ ಪ್ರತಿಭೆಯನ್ನು ತೆಗಲಿಕ್ಕೆ ಒಳ್ಳೆ ಸಿನಿಮಾ ಸಿಗಲಿ ಅಂತ ಕಾಯ್ತಾ ಇರ್ತಾನೆ. ಬಹುಶಃ ನನಗೆ ನಿಮ್ಮನ್ನು ನೋಡಿದಾಗ ಅನಿಸಿದ್ದು ನೀವು ಸ್ವಲ್ಪ ಜಬರ್ದಸ್ತಾಗಿ ಎಲ್ಲರನ್ನ ನೋಡ್ಕೊಂಡಿದ್ದೀರಿ ಅಂತ. ಮತ್ತು ಸೆಟ್ಟಲ್ಲಿ ಭಾಳ ಕಾಟ ಕೊಡ್ತಿದ್ದೀರಲ್ಲ ಹರಿಣಿ ಮೇಡಮ್? ಹಾಂ, ಪರ್ಟಿಕ್ಯುಲರ್ ಆಗಿ ಅದೇ ಐ ವಾಂಟ್ ದಿಸ್ ಅಂತ ಸಿಗೋತನಿಗೆ ಬಿಡ್ತಿರಲಿಲ್ಲ ಅಂತ ಅನಿಸುತ್ತೆ. ಅಂದರೆ ಇದು IT ಒಂದು ಅವರಿಗೆ ಭಾಳಷ್ಟು ಹ್ಯಾಂಡಲ್ ಮಾಡಿ ಗೊತ್ತಿರುತ್ತೆ. ಅಲ್ಲೂ ಕೂಡ ನಿಮ್ಮ ಏನು ಪ್ರಾಡಕ್ಟನ್ನು ಪರ್ಚೇಸ್ ಮಾಡುವವರು ಸಾವಿರಾರು ಪ್ರಶ್ನೆಗಳು ಕೇಳ್ತಿರ್ತಾರೆ. ಹಾಗೆ ನಿಮ್ಗೆ ಏನು ಬೇಕೋ ಅದನ್ನು ಪಡ್ಕೊಂಡಿದ್ದೀರಿ ಅನಿಸುತ್ತೆ. ಬಟ್ ಈ ಥರದ ಕಥೆಗಳಿದಾವಲ್ಲ, ಈ ಥರದ ಕಥೆಗಳನ್ನು ಕನ್ನಡ ಚಿತ್ರರಂಗ ಭಾಳಷ್ಟು ಹ್ಯಾಂಡಲ್ ಮಾಡಿದೆ. ಬಹಳಷ್ಟು ಹ್ಯಾಂಡಲ್ ಮಾಡಿದ ನಂತರ ಕೂಡ ನನಗೆ ಇದು ಮೊದಲ ಬಾರಿಗೆ ಯಾರು ನೋಡಿದ್ದಂದರೆ ಸುನೀಲ್ ಕುಮಾರ್ ದೇಸಾಯಿ ಅವರು ಈ ಥರದ ಸಬ್ಜೆಕ್ಟನ್ನು ಇದೆಯಲ್ಲ, ಮನಸ್ಸಿಗೆ ಸಂಬಂಧಪಟ್ಟ ಸಿನಿಮಾಗಳನ್ನು ನಮಗೆ ಭಾಳ ಅದ್ಭುತವಾಗಿ ತೋರಿಸ್ತಾ ಇದ್ರು. ಸೊ ಅವರ ನಂತರ ನೀವು ಅದೇ ಪ್ರದೇಶದಿಂದ ಬಂದವರು. ಸೊ ಆ ಥರದೇ ಒಂದು ವಸ್ತುವನ್ನು ತಗೊಂಡಿದ್ದೀರಿ. ಇದನ್ನು ನೀವು ಅಷ್ಟೇ ಪರಿಣಾಮಕಾರಿಯಾಗಿ ತೋರಿಸಿದ್ದೀರಿ. ನೀವು ಈ ಸಿನಿಮಾದಿಂದ ನಿಮ್ಗೆ ಒಳ್ಳೆಯದಾಗಲಿ. ಈ ಸಿನಿಮಾ ನೀವು ಹೇಳಿದಾಗೆ ಬಹುಭಾಷೆಗಳಲ್ಲಿ, ಅಂದರೆ ನಾವು ಇನ್ನೊಂದು ಬರೆದಿದ್ವಿ, ಯಾವ ಸಿನಿಮಾ ಎಲ್ಲಿಗೆ ಸೂಟ್ ಆಗುತ್ತೆ ಅಂತ ಹೇಳೋದು ನಿರ್ಮಾಪಕ ಮತ್ತು ನಿರ್ದೇಶಕರಿಗೆ ಗೊತ್ತಿರಬೇಕು ಅಂತ. ಅಂದರೆ ಅದನ್ನು ಬಿಕರಿ ಮಾಡುವಾಗ ನಾವು ಈ ಕೂದಲಿಲ್ಲದವರ ಊರಲ್ಲಿ ಭಾಷಣಿಗೆ ಮಾಡ್ತಿರೋದು ಆ ಥರ ಆಗಬಾರ್ದು ಅಂತ. ಸೊ ಯಾರಿಗೆ ಸೂಟೇಬಲ್ ಅಂತ ನೋಡಿಕೊಂಡು ಅದನ್ನು ನೀವು ಅದೇ ಥರ OTTಯಲ್ಲಿ ಮತ್ತು ಕನ್ನಡ ಥಿಯೇಟ್ರ್ಗಳಲ್ಲಿ ರಿಲೀಸ್ ಮಾಡಿ ಕೊಟ್ಟಿದ್ದೀರಿ. ಎಲ್ಲ ನಿಮ್ಗೆ ಒಳ್ಳೆಯ ಶುಭವನ್ನು ತರಲಿ. ಈ ಕಾರ್ಯಕ್ರಮವನ್ನು ಕೂಡ ಚೆನ್ನಾಗಿ ನಡೆಸ್ಕೊಟ್ಟಿದ್ದೀರಿ. ಬಹುಶಃ ಸಂಗೀತ ನಿರ್ದೇಶಕರು, ಆಮೇಲೆ ನಮ್ಮ ಮಿಥುನ್ ತೀರ್ಥಹಳ್ಳಿ ಇವರೆಲ್ಲ ಭಾಳ ಸೊಗಸಾಗಿ ಇದಕ್ಕೆ ನೀವು ಅವರ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ. ನೀವು ಮಾತು ಕೇಳಿದಾಗ ಗೊತ್ತಾಯ್ತು. ನಾನು ಫಸ್ಟ್ ಟೈಮ್ ನೋಡ್ತಿರೋದು ಸಂವತ್ಸರ ಅವರನ್ನು. ಇಷ್ಟು ದಿನ ಎಲ್ಲಿದ್ರಿ ಗೊತ್ತಿಲ್ಲ, ಏನು ಹಾಡಿದ್ರಿ ಗೊತ್ತಿಲ್ಲ. ಭಾಳ ಚೆನ್ನಾಗಿ ಹೆಬ್ಬಾರ್ ಅವರು, ನಾಗಶ್ರೀ ಹೆಬ್ಬಾರ್, ಆಮೇಲೆ ಒಡ್ಡಿನ ಗದ್ದೆಯವರು, ಇವ್ರು ನೋಡಿದಾಗಲೇ ಒಂದು ಕ್ಯಾರೆಕ್ಟರ್ ಥರ ಕಾಣಿಸ್ತಾರೆ ಅವ್ರು ಇಲ್ಲೇ. ಸೊ ಎಲ್ಲ ಟೀಮಿಗೆ ಒಳ್ಳೆಯದಾಗಲಿ ಸರ್. ಈ ಸಿನಿಮಾ ನಾನು ಅಲ್ಲಲ್ಲಿ ನೋಡಿದ್ದೀನಿ ಕೆಲವು ಭಾಗಗಳನ್ನು. ಬಹಳ ಏನೋ ಒಬ್ಬ ಪಳಗಿದ ನಿರ್ದೇಶಕ ಮಾಡಿದ ಸಿನಿಮಾ ಥರ ಇದೆ. ನೀವು ಅಲ್ಲಿ ಬಳಸಿರುವಂಥ ಭಾಷೆ, ಸಿನಿಮಾ ಭಾಷೆ ನಾನು ಹೇಳ್ತಿರೋದು, ಕನ್ನಡ ಲ್ಯಾಂಗ್ವೇಜ್ ಅಲ್ಲ, ದ ಲ್ಯಾಂಗ್ವೇಜ್ ಆಫ್ ದ ಫಿಲ್ಮ್ ಇಸ್ ಗುಡ್. ಒಳ್ಳೆಯದಾಗಲಿ ಸರ್. ನಮಸ್ಕಾರ. ಸರ್, ನಿಮ್ಮಿಂದ ನಾವು ಈ ಥರ ಮಾತುಗಳನ್ನು ಕೇಳ್ತಿರೋದು ನಮ್ಮ ಸೌಭಾಗ್ಯ. ಮತ್ತೆ ಇನ್ನೊಂದು ಸಾರಿ ಧನ್ಯವಾದ ಸರ್. Gracias.
ಥ್ಯಾಂಕ್ ಯು ಸೋ ಮಚ್ ಜೋಗಿ ಸರ್. ಯಾಕಂದರೆ ಯಾವತ್ತೂ ಬರಹಗಾರರಿಗೆ ಅಷ್ಟು ಸುಲಭವಾಗಿ ಅಥವಾ ಒಂದು ಪತ್ರಿಕೋದ್ಯಮದಲ್ಲಿರೋರಿಗೆ ಅಷ್ಟು ಸುಲಭವಾಗಿ ಒಂದು ಸಿನಿಮಾ, ಒಂದು ಟೀಸರ್ ಅಷ್ಟು ಆಪ್ತೂ ಆಗೋದಿಲ್ಲ. ಯಾಕಂದರೆ ಅವರ ದೃಷ್ಟಿಕೋನ, ಅವರ ಜ್ಞಾನ ಬೇರೆಯೇ ಆಗಿರುತ್ತೆ. ಇಲ್ಲಿರೋ ಎಲ್ಲ ಮಾಧ್ಯಮದವರಿಗೂ ಕೂಡ ತಿಳಿದಿರುತ್ತೆ ಅದು. ಸೊ ಈ ನಿಟ್ಟಿನಲ್ಲಿ ಜೋಗಿ ಸರ್ ಅವರು ಇಷ್ಟೊತ್ತು ನಮ್ಮೊಂದಿಗಿದ್ದು ಪ್ರೀತಿಯಿಂದ ಬೆಂಬಲ ನೀಡಿದ್ದಕ್ಕೆ ಧನ್ಯವಾದಗಳು. ಹಾಗೆ ಹೋಲ್ ಟೀಮ್ ವಿಕಲ್ಪಕ್ಕೆ ಶುಭವಾಗಲಿ ಅಂತ ಕೇಳ್ಕೊಳ್ತಾ, ಇಷ್ಟೊತ್ತು ನಮ್ಮೊಂದಿಗಿದ್ದು ನಮ್ಮ ಕನ್ನಡ ಚಿತ್ರವನ್ನು ಕನ್ನಡ ಸಿನಿ ಪ್ರೇಕ್ಷಕರಿಗೆ ತಲುಪಿಸೋದಕ್ಕೆ ಸಂಪರ್ಕ ಸೇತುವೆ ಆಗಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಹೃದಯ ಸ್ಪರ್ಶಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.